ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವಾಗ ನೀವು ನೋಡ್ತಿರೋ ಹಾಗೆ ನಾನಿಲ್ಲಿ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಬನ್ ಮಾಡೋದು ತೋರಿಸ್ತಿದ್ದೀನಿ. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಅಂದರೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಮೊದಲಿಗೆ ಮೈದಾ ಹಿಟ್ಟು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆದಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಲೋ ಫ್ಲೇಮ್ಲಿಟ್ಟು ಬಾಯ್ಲ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ತೆಕ್ಕೊಂಡು ನಾನು ಸೈಡಲ್ಲಿ ಆರೋಕ್ಕೆ ಬಿಡ್ತೀನಿ. ಈ ಥರ ಕ್ರೀಮಿಯಾಗಿ ಮಿಕ್ಸ್ಚರ್ ಬರುತ್ತೆ ಅದು. ಇವಾಗ ಇನ್ನೊಂದು ಬೌಲ್ಗೆ ನಾನು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಅಂತ ಏನು ಹೇಳ್ತೀವಿ ಆ ಥರ ನೀರನ್ನು ಒಂದು 1.5 ಕಪ್ನಷ್ಟು ನೀರು, 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಹಾಗೆ ಇದು 1 ಟೀ ಸ್ಪೂನ್ ಆಗೋಷ್ಟು ಈಸ್ಟು, ಡ್ರೈ ಈಸ್ಟು ಹಾಕ್ಕೊಳ್ತಿದ್ದೀನಿ. ಇದನ್ನೆಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ವಿಸ್ಕರಿಂದ ಅಥವಾ ಸ್ಪೂನಿಂದ. ಈಸ್ಟು ನಿಮಗೆ ಬೇಕ್ರಿಗಳಲ್ಲೆಲ್ಲ ಸಿಗುತ್ತೆ ಅಥವಾ ನೀವು ಪ್ರೊವಿಷನ್ ಸ್ಟೋರ್ಗಳಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ. ಕೇಕ್ ಮಾಡಲಿಕ್ಕೆ ಅಥವಾ ಈ ಥರ ಬನ್ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ. ಸೊ ಇದನ್ನು ಈ ಥರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 15ರಿಂದ 20 ನಿಮಿಷ ಬಿಟ್ಟರೆ ಇದು ಚೆನ್ನಾಗಿ ಫರ್ಮೇಟ್ ಆಗುತ್ತೆ. ಇವಾಗ ನೋಡ್ತಿರ್ಬೋದು ಈ ಥರ ಫರ್ಮೇಟ್ ಆಗಿದೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಇವಾಗ ಇನ್ನೊಂದು ಬೌಲ್ಗೆ ನಾನು 2 ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈ ಫರ್ಮೇಟ್ ಆಗಿರುವಂಥ ಈಸ್ಟ್ ವಾಟರ್ ಏನಿದೆ ಇದರಲ್ಲೇ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೀವು ನೀರಲ್ಲಿ ಈಸ್ಟ್ ಹಾಕಿ ಫರ್ಮೇಟ್ ಮಾಡೋ ಬದಲು ಹಾಲಲ್ಲಿ ಕೂಡ ನೀವು ಮಾಡ್ಬೋದು. ಒಂದು ಸ್ವಲ್ಪ ಹಾಲನ್ನು ಬಿಸಿ ಮಾಡಿ ಗುರ್ಬೆಚ್ಚಗೆ ಮಾಡಿ ಅದರಲ್ಲೂ ಕೂಡ ಈ ಈಸ್ಟ್ ಹಾಕ್ಕೊಂಡು ಫರ್ಮೇಟ್ ಮಾಡ್ಕೊಳ್ಬೋದು. ಇವಾಗ ನೋಡ್ತಿರ್ಬೋದು ನಾನಿಲ್ಲಿ ಆವಾಗಲೇ ಮಾಡಿಟ್ಕೊಂಡಂಥ ಮೈದಾ ಮಿಕ್ಸ್ಚರ್ ಏನಿದೆ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಹಿಟ್ಟನ್ನು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತಿರೋ ಹಿಟ್ಟನ್ನು ಅಷ್ಟು ಸ್ಮೂತಾಗಿ ನಿಮಗೆ ಬನ್ ಬರುತ್ತೆ. ಸೊ ಇವಾಗ ನಾನು ಆಲ್ಮೋಸ್ಟ್ ನಾದ್ಕೊಂಡಿದ್ದೀನಿ ಚೆನ್ನಾಗಿ. ಇದಕ್ಕೇ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತೀನಿ. ನೀವು ಬೇಕಿದ್ರೆ ಬೆಣ್ಣೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದ್ಸರಿ ನಾದ್ಕೊಳ್ಳಿ. ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು. ಈ ಥರ ನಾದ್ಕೊಂಡಿರೋ ಹಿಟ್ಟನ್ನು ನೋಡ್ತಿರ್ಬೋದು ನಾನಿಲ್ಲಿ ಒಂದು ಎಂಟಿ ಬೌಲ್ಗೆ ಹಾಕಿ ಮುಚ್ಚಳ ಮುಚ್ಚಿ ಸ್ವಲ್ಪ ತುಪ್ಪ ಮೇಲ್ಗಡೆ ಸವರಿ, ನೀವು ಬೇಕಿದ್ರೆ ಪ್ಲಾಸ್ಟಿಕ್ ಫಾಯಿಲ್ ಅಥವಾ ಅಲ್ಯೂಮಿನಿಯಂ ಫಾಯಿಲ್ ಕೂಡ ಇದಕ್ಕೆ ಹಾಕಿಡ್ಬೋದು. ನಾನು ಮುಚ್ಚಳ ಮುಚ್ಚಿ ಇಡ್ತಿದ್ದೀನಿ. ಒಂದು ಗಂಟೆ ಇಡಬೇಕು ಇದನ್ನು ನೆನೆಯೋಕ್ಕೆ. ನೋಡ್ತಿರ್ಬೋದು 1 ಗಂಟೆ ಆದಮೇಲೆ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ಹಿಟ್ಟು ಅಂತ. ತುಂಬ ಚೆನ್ನಾಗಿ ಫರ್ಮೇಟ್ ಆಗಿರುತ್ತೆ ಹಿಟ್ಟು. 1-1.5 ಗಂಟೆ ಇಟ್ಟರು ಕೂಡ ಚೆನ್ನಾಗಿ ಬರುತ್ತೆ ಹಿಟ್ಟು. ಸೊ ಇವಾಗ ಇದನ್ನು ಕೂಡ ಒಂದ್ಸರಿ ಕೈಯಿಂದ ಚೆನ್ನಾಗಿ ನಾದ್ಕೊಳ್ಬೇಕು. ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ಒಂದು 2 ನಿಮಿಷನಾದರೂ ಚೆನ್ನಾಗಿ ನಾದ್ಕೊಂಡು ಆದಮೇಲೆ ಇದನ್ನು ನಾವು ಬನ್ ಮಾಡ್ಬೋದು. ಈ ಥರ ನಾದ್ಕೊಳ್ಳೋದ್ರಿಂದ ಬನ್ ಫ್ಲಫಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದರಿಂದ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ನೋಡ್ತಿರ್ಬೋದು. ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಇದರಿಂದ ಈ ಥರ ಉದ್ದಕ್ಕೆ ನೀವು ಶಾವಿಗೆ ಯಾವ ರೀತಿ ಮಾಡ್ತೀರೋ ಆ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ತಿರ್ಬೋದು ಈ ಥರ ನಾನು ಮಾಡ್ಕೊಳ್ತಿದ್ದೀನಿ. ಇದೊಂಥರ ಡಿಫ್ರೆಂಟ್ ಬನ್ನು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಆಮೇಲೆ ನಿಮಗೆ ಮಾಡಿ ಆದಮೇಲೆ ಗೊತ್ತಾಗುತ್ತೆ. ನೋಡ್ತಿರ್ಬೋದು ಇಲ್ಲಿ ನಾನಿಲ್ಲಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಮಾಡಿ. ಇನ್ನೊಂದು ಕೂಡ ಹಾಗೆ ಮಾಡ್ಕೊಳ್ತೀನಿ. ನೀವು ನಾರ್ಮಲ್ ಬನ್ನು ಕೂಡ ನೀವು ಮಾಡ್ಕೊಳ್ಬೋದು ಇದೇ ಥರ. ಅದನ್ನು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ನೋಡ್ತೀರಿ ನಮ್ಮ ಚಾನಲ್ನ. ಸೊ ಇವಾಗ ನೋಡ್ತಿರ್ಬೋದು ಈ ಥರ ನಾನು ಟ್ವಿಸ್ಟ್ ಮಾಡಿಕೊಂಡು ಈ ಥರ ಬನ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನೀವು ಕೇಕ್ ಟಿನ್ನಲ್ಲಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಈ ಥರ ಪಾತ್ರೆಗೆ ಮುಚ್ಚೋ ಮುಚ್ಚಳದಿಂದ ಅದ್ರ ಮೇಲ್ಗಡೆ ಇಟ್ಕೊಂಡು ಮಾಡ್ಕೊಳ್ತಿದ್ದೀನಿ. ಮುಚ್ಚಳಕ್ಕೆ ಸ್ವಲ್ಪ ತುಪ್ಪ ಸವರ್ಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡು ಇದನ್ನು ಇಟ್ಕೊಳ್ತಿದ್ದೀನಿ ಬನ್ಗಳನ್ನು. ಸೊ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಟರ್ ಪೇಪರ್ ಇಲ್ಲದೆ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಇದನ್ನು ಒಂದು 5 ನಿಮಿಷ ಈ ಥರ ಬಟ್ಟೆನ ಕಾಟನ್ ಬಟ್ಟೆ ಮುಚ್ಚಿ ನೆನೆಯಕ್ಕೆ ಬಿಡಿ. ಅಷ್ಟರೊಳಗೆ ನಾವು ಪ್ರೀ ಹೀಟ್ ಮಾಡ್ಕೊಳ್ಳೋಣ ಪಾತ್ರೆನ.
ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ನಾನು ಇದನ್ನು ಸುಮಾರು ಸರಿ ಬಳಸಿರೋದ್ರಿಂದ ಈ ಕಲರ್ ಆಗಿದೆ. ಇವಾಗ ಒಂದು 5 ನಿಮಿಷ ಪ್ರೀ ಹೀಟ್ ಆಗಿದೆ. ಇವಾಗ ಬನ್ಗಳನ್ನು ಇಟ್ಟು ಸೆಟ್ ಮಾಡ್ಕೊಳ್ಳೋಣ. ಇವಾಗ ನೋಡ್ತಿರ್ಬೋದು, ಇದನ್ನು ನಾನು ಪ್ರೀ ಹೀಟ್ ಆಗಿರೋವಂಥ ಪಾತ್ರೆಗೆ ಇಟ್ಕೊಳ್ತಿದ್ದೀನಿ. ಮೀಡಿಯಮ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಬೇಕ್ ಮಾಡ್ಕೊಳ್ಬೇಕು. ಒಂದು 25ರಿಂದ 30 ನಿಮಿಷ ಹಿಡಿಯುತ್ತೆ. ಇದ್ರ ಮೇಲ್ಗಡೆ ಹಾಲನ್ನು ಈ ಥರ ಬ್ರಷಿಂದ ಹಚ್ಕೊಳ್ಳಿ. ಈ ಹಾಲು ಹಚ್ಕೊಳ್ಳೋದ್ರಿಂದ ಬ್ರೌನಿಷ್ ಕಲರ್ ಆಗಿ ಬರುತ್ತೆ. ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ಎಳ್ಳನ್ನು ಕೂಡ ಉದುರಿಸ್ಕೊಳ್ತಾ ಇದ್ದೀನಿ. ನೋಡ್ತಿರೋದು ಮುಚ್ಚಿ ಒಂದು 25ರಿಂದ 30 ನಿಮಿಷ ಅಥವಾ 20ರಿಂದ 25 ನಿಮಿಷ ಬೇಕ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಅಷ್ಟೇ ಮೃದುವಾಗಿ ಕೂಡ ಬಂದಿರುತ್ತೆ. ಇವಾಗ ಇದನ್ನು ತಕ್ಷಣಕ್ಕೆ ಸರ್ವ್ ಮಾಡ್ಕೊಳ್ಳಿಕ್ಕಾಗಲ್ಲ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಗ್ರೀಸ್ ಮಾಡಿಕೊಂಡು ಈ ಥರ ಕಾಟನ್ ಬಟ್ಟೆ ಮುಚ್ಚಿ ತಣ್ಣಗಾಗೋವರೆಗೂ ಇಟ್ಕೊಂಡು ಇವಾಗ ನೋಡ್ತಿರ್ಬೋದು ಪೂರ್ತಿ ತಣ್ಣಗಾಗಿದೆ. ಎಷ್ಟು ಮೃದುವಾಗಿ ಬಂದಿತ್ತು ನಾನು ಮಾಡಿದಾಗ ಅಂತ ನೋಡ್ತಿರ್ಬೋದು. ಸೊ ಇವಾಗ ಬನ್ ರೆಡಿಯಾಗಿದೆ. ನೀವು ಕೂಡ ಇದೇ ಥರ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.